ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ಮೆಣಸಿನಹಣ್ಣಿಂದ ಹೆಂಗೆ ಚಟ್ನಿಯನ್ನು ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಕೆಲವರು ಇದಕ್ಕೆ ಕೆಂಪಿಂಡಿ ಅಂತಲೂ ಕರೀತಾರೆ. ಇನ್ನು ಕೆಲವರು ಕೆಂಪು ಚಟ್ನಿ ಅಂತಲೂ ಕರೀತಾರೆ. ಇನ್ನು ಕೆಲವರು ಮೆಣಸಿನ ಹಣ್ಣಿನ ಪಚಡಿ ಅಂತಲೂ ಕರೀತಾರೆ. ಸ್ವಲ್ಪ ಹುಣಸೆಹಣ್ಣು, ಮೆಣಸಿನಕಾಯಿನ ಇದರಲ್ಲಿ ಒಂಚೂರು ಹೆಸರು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ರುಚಿಯಂತೂ ಅದ್ಭುತವಾಗಿರುತ್ತೆ. ಒಂದು ವರ್ಷ ಇಟ್ಟರೂ ಕೆಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಹಸಿಮೆಣಸಿನಕಾಯಿ ತರಕ್ಕೆ ಹೋದಾಗ ಅಲ್ಲೊಂದು ಈ ಹತ್ತಿರ ಮೆಣಸಿನಕಾಯಿ ಒಕ್ಕೊಂಡಿದ್ವಾ ಮೆಣಸಿನ ಹಣ್ಣು, ಅವನ್ನ ಒಂದು 200 ಗ್ರಾಮಷ್ಟು ಹೊತ್ಕೊಬಂದಿದ್ದೆ. ನೋಡಿರಿ ಹಿಂಗೆ ತಗೊಂಡು ಎಂತ ತೊಗೋಬೇಕಪ್ಪ ಅಂತಂದರೆ ಭಾಳ ತಾಜಾ ಇರಬೇಕು. ಹಿಂಗೆ ಒಂಚೂರು ಒತ್ತಿದ್ವಿ ಅಂತಂದರೆ ಗಟ್ಟಿಗಿರಬೇಕವು. ತೀರಾ ಸುಕ್ಕಳಾಗಿರೋವು, ತೀರಾ ಬತ್ತೋಗಿರೋವು ತಗೋಬಾರ್ದು. ಅವು ಅಷ್ಟು ರುಚಿಸಲ್ಲ. ಹಿಂಗೆ ತಾಜಾ ಇರ್ತಕ್ಕಂಥ ಮೆಣಸಿನ ಹಣ್ಣು ತೊಗೊಂಡ್ವಿ ಅಂತಂದರೆ ಇದು ಚಟ್ನಿ ಭಾಳ ಅಂತಂದರೆ ಭಾಳ ರುಚಿಕಟ್ಟಾಗಿರುತ್ತೆ. ಇಲ್ಲಿ ಹುಣಸೆಹಣ್ಣಿನ ಅಳತೆ ಬಂದುಬಿಟ್ಟು ಖಾರ ಜಾಸ್ತಿ ಇತ್ತು ಅಂತಂದರೆ ಹುಣಸೆಹಣ್ಣು ಜಾಸ್ತಿ ತೊಗೋಬೇಕಾಗತ್ತೆ. ಖಾರ ಕಡಿಮೆ ಇತ್ತು ಅಂತಂದರೆ ಹುಣಸೆಹಣ್ಣನ್ನು ಕಡಿಮೆ ತೊಗೋಬೇಕಾಗುತ್ತೆ. ನಿಮಗೆ ಖಾರ ಒಂದು ಪಕ್ಷ ಮೆಣಸಿನಹಣ್ಣು ಖಾರ ಇದ್ದಾವೆ, ನಮಗೆ ಜಾಸ್ತಿ ಖಾರ ಆಗುತ್ತೆ ಅಂದ್ರೆ ಬೇಕಾದ್ರೆ ನೀವು ಎಷ್ಟು ಮೆಣಸಿನಹಣ್ಣು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಭಾಗ ಹುಣಸೆಹಣ್ಣು ತೊಗೋಬೇಕಾಗತ್ತೆ. ಇಲ್ಲ ಖಾರ ಕಡಿಮೆ ಇದೆ ಅಂತಕ್ಕಂಥವ್ರು ಬೇಕಾದ್ರೆ ಕಾಲು ಭಾಗ ಹುಣಸೆಹಣ್ಣು ತೊಗೊಂಡ್ರು ನಡೆಯುತ್ತೆ. ಹುಣಸೆಹಣ್ಣು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಮೊದಲು ನೀವು ಮೆಣಸಿನಹಣ್ಣು ಖಾರ ಇದ್ದಾವ, ಖಾರ ಇಲ್ವಾ ಅದನ್ನು ಫಸ್ಟು ಪರೀಕ್ಷೆ ಮಾಡಿರಿ. ಅದಕ್ಕೆ ತಕ್ಕಂತೆ ಹುಣಸೆಹಣ್ಣು ತೊಗೊಳ್ರಿ. ಹುಣಸೆಹಣ್ಣು ಜಾಸ್ತಿ ತೊಗೊಂಡ್ರೂ ತೊಂದರೆ ಇಲ್ಲ, ಕಡಿಮೆ ತೊಗೊಂಡ್ರೂ ತೊಂದರೆ ಇಲ್ಲ. ಕಡಿಮೆ ತಗೊಂಡ್ರೆ ಖಾರ ಮುಂದಾಗಿರುತ್ತೆ. ಜಾಸ್ತಿ ತೊಗೊಂಡ್ರೆ ಎರಡೂ ಕೂಡ ಸ್ವಲ್ಪ ಸರಿದೂಗಿಸುತ್ತೆ, ಅದು ಖಾರನ ಸರಿದೂಗಿಸಿ ಅದು ಇನ್ನೊಂಥರ ರುಚಿ ಇರುತ್ತೆ. ಅದು ನಿಮಗೆ ಬಿಟ್ಟಿದ್ದು. ಇವಾಗ ಈ ಮೆಣಸಿನ ಹಣ್ಣನ್ನು ಸಲ ತೊಳ್ಕೊಬೇಕಾಗತ್ತೆ. ನಾವು ತೊಟ್ಟಿನ ಸಮೇತ ತೊಳ್ಕೊಬೇಕು. ತೊಟ್ಟನ್ನು ತೆಗೆದು ತೊಳೆದ್ವಿ ಅಂತಂದರೆ ಈ ನೀರು ಒಳಗಡೆ ಇಳಿದು ಬಿಡುತ್ತೆ. ಈ ನೀರು ಒಳಗಡೆ ಇಳಿದ್ಮೇಲೆ ಏನಾಗುತ್ತಪ್ಪ ಅಂತಂದರೆ ಇದು ಗಾಢ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ತೊಟ್ಟಿನ ಸಮೇತ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಬೇಕು. ಒರೆಸಿದ ಮೇಲೆ ತೊಟ್ಟನ್ನು ತೆಗೆದುಬಿಟ್ಟು ಒಂದು ಪಂಚೆ ಬಟ್ಟೆ ಮೇಲೋ ಇಲ್ಲ ಯಾವ್ದಾರ ಒಂದು ಜರಡಿ ಮೇಲೋ ಹಾಕ್ಬಿಟ್ಟು ಫ್ಯಾನ್ ಗಾಳಿಗೆ ಒಂದು 20 ನಿಮಿಷ ಇಡಬೇಕು. ಇಲ್ಲಾಂತಂದರೆ ಹಂಗೆ ಹೊರಗಡೆ ಗಾಳಿ ಇಲ್ಲ ಮನೆ ಒಳಗೆ ಸುಮ್ಮನೆ ಹಿಂಗೆ ಹಾಕಿದ್ವಿ ಅಂತಂದ್ರೆ ಏನಾದರೂ ನೀರಿನಂಶ ಇನ್ನೂ ಇಲ್ಲ ಅಲ್ಲೆಲ್ಲ ಎಲ್ಲಾರು ಒಕ್ಕೊಂಡಿತ್ತು ಅಂದರೆ ಆವಿಯಾಗಿ ಹೋಗುತ್ತೆ. ಯಾಕಂತಂದರೆ ಇದು ಭಾಳ ದಿನ ಇಡಬೇಕು ಅನ್ನೋದಾದರೆ ನೀರಿನಂಶ ಇರಬಾರ್ದು ಮೇಲೆ ಎಲ್ಲ. ನೀರಿನಂಶ ಇತ್ತು ಅಂತಂದರೆ ಗಾಢ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಆ ಬಗ್ಗೆ ನೀವು ಸ್ವಲ್ಪ ಮೃದುವರ್ಜಿ ವಹಿಸ್ಬೇಕಾಗತ್ತೆ. ಇಷ್ಟು ನಾನು ತೋರಿಸಿರೋಷ್ಟು ಅಳತೆ ಮಾಡಿದ್ರಿ ಅಂತಂದರೆ ತೀರಾ ಆ ಲೆವೆಲಿಗೆಲ್ಲ ನೀವು ಯೋಚನೆ ಮಾಡೋದೇನು ಬೇಕಾಗಲ್ಲ. ಬಟ್ ಜಾಸ್ತಿ ಅರ್ಧ ಕೆ ಜಿ ಅಷ್ಟು ಮಾಡ್ಕೊತಿದ್ದೀರಿ ಅನ್ನೋದಾದರೆ ಒಂಚೂರು ಆ ಬಗ್ಗೆ ಗಮನ ಕೊಡೋದು ಒಳ್ಳೆಯದು. ನೋಡಿರಿ ಇವಾಗೆಲ್ಲ ತೊಟ್ಟೆಲ್ಲ ತೆಗೆದುಬಿಟ್ಟು ಒಂದು ಜರಡಿಗೆ ಹಾಕಿದ್ದೀನಿ. ಓಡೋಗಿ ನಾನು ಇವಾಗ ಒಂದು ಅರ್ಧ ಗಂಟೆ 20 ನಿಮಿಷ ಫ್ಯಾನಿನ ಕೆಳಗೆ ಇಟ್ಟು ಬರ್ತೀನಿ, ಸಣ್ಣಗೆ ಫ್ಯಾನ್ ಹಾಕಿ. ಅಷ್ಟೊತ್ತಿಗೆ ಏನಾದ್ರು ನೀರಿನ ಅಂಶ ಇಲ್ಲರ ಒಕ್ಕೊಂಡಿತ್ತು ಅಂತಂದರೆ ಅದು ಹೊರಗೆ ಬರುತ್ತೆ. ಇವಾಗ ಇದಕ್ಕೊಂದು ಮಸಾಲೆನ ಮಾಡ್ಕೋಬೇಕು. 1 ಚಮಚ ಮೆಂತ್ಯಕಾಳು ತೊಗೊಂಡಿದ್ದೀನಿ, 1.5 ಚಮಚ ಸಾಸಿವೆ ಕಾಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ಮೆಂತ್ಯಕಾಳು ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಏನಾಗುತ್ತಪ್ಪ ಅಂತಂದರೆ ಒಂಥರ ವಿಷಗರಿ ಇತ್ತೆ, ಅಂದರೆ ಕಹಿ ಅಂತ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ಎರಡನ್ನೂ ಚೆನ್ನಾಗಿ ಹುರಿಬೇಕಾಗುತ್ತೆ. ನಿಮಗೇನಾದರೂ ಕಷ್ಟ ಆಗುತ್ತೆ ಅಂದರೆ ಮೆಂತ್ಯಕಾಳನ್ನು ಚೆನ್ನಾಗಿ ಒಂಚೂರು ಕೆಂಪತ್ತವರೆಗೂ ಹುರಿದ್ಬಿಟ್ಟು ಆಮೇಲೆ ಸಾಸಿವೆ ಕಾಳು ಬೇಕಾದರೂ ಹುರ್ಕೊಂಡ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತೀರಾ ಪುಡಿ ಇದು ಅಷ್ಟು ಹಾಕೋದಿಲ್ಲ, ಸ್ವಲ್ಪ ಉಳಿಸ್ತೀನಿ. ಯಾಕಂದರೆ ಬ್ಲೇಡಿಗೆ ಸಿಗಬೇಕು ಅಂತೇಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಇದು ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡಿ ಇಟ್ಕೊಂಡು ಅದನ್ನ ತಟ್ಟೆಗೆ ಇಟ್ಕೊಳ್ರಿ. ಇವಾಗ ಮೆಣಸನ್ನು ತಗೊಬಂದಿದ್ದೀನಿ. ಹಿಂಗೆ ಕುಲ್ಡಂಬಲ್ಡ ಹೆಚ್ಚಿರಿ. ನಾನಿಲ್ಲಿ ಕಡಿಮೆ ಅಳತೆಯಲ್ಲಿ ತೋರಿಸ್ತಿರೋದ್ರಿಂದ ಎಲ್ಲದನ್ನು ಒಂದೇ ಸತಿ ಹಾಕ್ಕೊಂಡು ರುಬ್ತಾ ಇದ್ದೀನಿ. ನೀವು ಅರ್ಧ ಕೆ ಜಿ ಗಟ್ಟಲೆ ಮಾಡ್ಕೊತಿದ್ದೀರಾ ಅನ್ನೋರು ಬೇಕಾದ್ರೆ ಸ್ವಲ್ಪ 1-2 ಇಬ್ಬೆ ಮೆಣಸನ್ನು ರುಬ್ಬಿಟ್ಟು ಅದನ್ನ ಆ ಕಡೆಗೆ ತೆಗೆದುಬಿಟ್ಟು ಆಮೇಲೆ ಕೊನೆ ಇಬ್ಬಿಗೆ ಹುಣಸೆಹಣ್ಣು ಮಿಕ್ಕಿರೋದೆಲ್ಲ ಸೇರಿಸ್ಕೊಂಡು ರುಬ್ಬಿಟ್ಟು ಆಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿರಿ ಮೆಣಸಿನ ಜೊತೆಗೆ ಒಂಚೂರು ಬೆಲ್ಲ ಹಾಕಿದ್ದೀನಿ. ಇಲ್ಲೇನು ಹುಣಸೆಹಣ್ಣು ತೆಗೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಏನು ಮಾಡ್ತೀನಪ್ಪ ಅಂತಂದರೆ ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪೇ ಬಳಸಿ, ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಬಳಸಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಮುಂದಾಗಿರಬೇಕು, ಯಾಕಂದರೆ ಗಾಢ ಕೆಡಲ್ಲ, ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಮೆಣಸಿನ ಹಣ್ಣಿನ ಜೊತೆಗೆ ಬೆಲ್ಲ ಹಾಕಿದೆ, ಹುಣಸೆಹಣ್ಣು ಹಾಕಿದೆ, ಕಲ್ಲುಪ್ಪು ಹಾಕಿದೆ, ಅರಿಶಿನ ಪುಡಿ ಹಾಕಿದೆ. ಇವಾಗ ಒಂದು 7-8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮುಚ್ಚಿಬಿಟ್ಟು ನಾನು ದೊರಗೋ ರುಬ್ಕೊತೀನಿ. ಒಂದು 90-95 ಭಾಗ ತರಿ ಆಗಿರೋಂಗೆ ರುಬ್ಕೋಬೇಕು. ಇಲ್ಲ ನಿಮಗೇನು ಸ್ವಲ್ಪ ನುಣ್ಣಗಿದ್ರೆ ಇಷ್ಟ ಅನ್ನೋರು ಕೂಡ ನುಣ್ಣಗೆ ರುಬ್ಕೋಬೋದು. ಆಮೇಲೆ ಇಲ್ಲಿ ಮೆಣಸಿನ ಹಣ್ಣಲ್ಲಿ ನೀರಿನಂಶ ಇರುತ್ತೆ. ಒಂದೊಂದು ಸತಿ ಇದೇನೋ ಸರಿಯಾಗಿ ರುಬ್ತಿಲ್ಲ ಅಂದರೆ ಏನು ಮಾಡ್ತೀರಪ್ಪ ಅಂದರೆ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡ್ರಿ. ಅದು ನೀರು ಬಿಟ್ಕೊಳುತ್ತೆ ಮೆಣಸಿನ ಹಣ್ಣು. ಆವಾಗ ನೀವು ಮಿಕ್ಸಿಗೆ ಹಾಕಿದ್ರಿ ಅಂತಂದರೆ ಮತ್ತೆ ನುಣ್ಣಗಾಗುತ್ತೆ, ಯಥಾಸ್ತಿ ನುಣ್ಣಗಾಗುತ್ತೆ. ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಸಾಸಿವೆ ಮತ್ತು ಮೆಂತ್ಯಕಾಳಿನ ಪುಡಿ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಪುಡಿ ಹಾಕ್ಕೊಳ್ರಿ. ಮೊದಲೇ ಪುಡಿ ಹಾಕ್ಕೊಂಡ್ರೆ ಇನ್ನೂ ಗಟ್ಟಿಗೆ ಆಗಿಬಿಡುತ್ತೆ, ಆಮೇಲೆ ನುಣ್ಣಗಾಗೋದು ಕಷ್ಟ ಆಗುತ್ತೆ. ನಾನಿಲ್ಲಿ 1 ಚಮಚ ಹಾಕಿದ್ದೀನಿ ನೋಡೋಣ ಅಂತೇಳಿ, ಕೊನೆಗೆ ಇನ್ನೊಂದು ಚಮಚ ಹಾಕ್ತೀನಿ ಅಂತ ಸಣ್ಣ ಚಮಚದಲ್ಲೇ. ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿಯನ್ನು ಹಾಕೋಬೇಕಾಗುತ್ತೆ. ನೋಡಿರಿ ಈ ಒಂದು ಅವಣಿಗೆ ಇದನ್ನು ರುಬ್ಕೊಂಡ್ವಿ ಅಂತಂದರೆ ಸಾಕಾಗುತ್ತೆ. ನೋಡಿರಿ ಇಷ್ಟಿರಬೇಕು.
ನೋಡಿರಿ ಈ ಮಟ್ಟಿಗೆ ರುಬ್ಬಿದ್ವಿ ಅಂದರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಗಾಜಿನ ಬಾಟ್ಲಿಗೆ ತಗೊಳ್ರಿ. ನೋಡಿರಿ ಇವಾಗ ಇಷ್ಟು ಮಾಡಿದ್ರಿ ಅಂತಂದರೆ ಇದನ್ನು ನೀವು ಗಾಜಿನ ಬಾಟ್ಲಿಗೆ ತುಂಬಿಟ್ಕೊಂಡ್ರಿ ಅಂತಂದರೆ 1 ವರ್ಷ ಆದರೂ ಕೆಡಲ್ಲ ಇದು. ಇಷ್ಟು ಮಾಡಿದ್ರಿ ಅಂತಂದರೆ. ನೋಡಿ ಇನ್ನೊಂದು ಚಮಚ ನಾನು ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಿಮೆ ಅನಿಸಿತ್ತು, ಹಂಗಾಗಿ ಇನ್ನೊಂದು ಚಮಚ ಪುಡಿ ಹಾಕ್ಬಿಟ್ಟು ಇನ್ನೊಂದು ಸತಿ ಹಿಂಗೆ ಹೋರಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಮಾಡ್ಕೊತಿರೋದ್ರಿಂದ ಒಗ್ಗರಣೆ ಕೊಡ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಂಡ್ರಿ ಅಂತಂದರೆ ಇಷ್ಟೇ ಈ ಮಟ್ಟಿಗೆ ಇದೆಯಲ್ಲ, ಈ ಲೆವೆಲ್ಲಿಗೆ ಮಾಡ್ಕೊಂಡು ನೀವು ಒಂದು ಗಾಜಿನ ಭರಣಿನಲ್ಲೇನೋ ಗಾಜಿನದ ಶೀಶದೆಲ್ಲ ತುಂಬಿಟ್ಕೊಂಡ್ರಿ ಅಂತಂದರೆ 1 ವರ್ಷ ಆದರೂ ಕೆಡಲ್ಲ. ನಿಮ್ಗೆ ಬೇಕಾದ್ರೆ ಅವಾಗ ಇಷ್ಟಿಷ್ಟು ತೆಗೆದುಬಿಟ್ಟು ಒಗ್ಗರಣೆ ಹಾಕ್ಕೋಬೋದು. ಒಗ್ಗರಣೆ ಹಾಕೊಂಡಂಗೆ ಬೇಕಾದ್ರೂ ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕಿದ್ದೆ. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಒಂದು 4 ಬೆಳ್ಳುಳ್ಳಿ ಹಾಕಿದ್ದೀನಿ. ಇದು ಒಗ್ಗರಣೆ ಪೂರ್ತಿ ತಣ್ಣಗಾದ ಮೇಲೇ ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಒಂದು ತಿಳ್ಕೊಳ್ರಿ, ಇನ್ನೊಂದು ಏನಪ್ಪ ಅಂತಂದರೆ ಒಗ್ಗರಣೆ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂತಂದರೆ ಬೇಡ. ಆಯಿತಾ? ಒಗ್ಗರಣೆ ಹಾಕಿದ್ಮೇಲೆ ಇದನ್ನು ನಾವು 1 ತಿಂಗಳು ಇಟ್ಕೋಬೋದು. ತೀರಾ ಭಾಳ ದಿನ ಇಟ್ವಿ ಅಂದರೆ ಎಣ್ಣೆ ಮುಗ್ಗಾಗುತ್ತೆ. ಹಾಗಾಗಿ ಒಗ್ಗರಣೆ ಹಾಕ್ಕೊಂಡು ತಿಂತಿದ್ದೀವಿ ಅನ್ನೋದಾದರೆ 1 ತಿಂಗಳು ಇಟ್ಕೊಂಡು ತಿನ್ಬೋದು. ನೀವು ಜಾಸ್ತಿ ಮಾಡ್ಕೊತಿದ್ದೀರ ಅನ್ನೋದಾದರೆ ಒಗ್ಗರಣೆ ಹಾಕ್ದಂಗೆ ಯಾವುದೇ ನೀರು ಪಾರು ಎಲ್ಲೂ ಸಿಡ್ದಂಗೆ ನೋಡಿಕೊಂಡು ಒಂದು ಗಾಜಿನ ಬಾಣಲೆಯಲ್ಲಿ ತುಂಬಿಟ್ಕೊಂಡ್ರಿ ಅಂತಂದರೆ 1 ವರ್ಷ ಆದ್ರೂ ಇದು ಕೆಡಲ್ಲ. ದಿನ ಹೋಗ್ತಾ ಚೆನ್ನಾಗಿ ಕಳೆದುಕೊಂಡು ಬರುತ್ತೆ, ರುಚಿ ಚೆನ್ನಾಗಾಗುತ್ತೆ. ಒಂದು 3 ದಿನ ಬಿಟ್ಟು ನೋಡಿರಿ ಉಪ್ಪೇನಾದ್ರು ಕಡಿಮೆ ಆಗಿತ್ತು ಅಂತಂದರೆ ಮತ್ತೊಂಚೂರು ಉಪ್ಪು ಹಾಕ್ರಿ. ಯಾಕಂದರೆ ಮಾಡಿದ ದಿನವೇ ಉಪ್ಪು ನಮಗೆ ಗೊತ್ತಾಗಲ್ಲ, ಉಪ್ಪು ಕಡಿಮೆ ಇದೆ ಅಂತ ಅನಿಸುತ್ತೆ. ಸರಿ ಆಯಿತು, ಇಷ್ಟ ಆಗಿದ್ರೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ಟಾಟಾ, ಬೈ ಬಾಯ್.